ಗುರುಗಳೇ, ಈಗ ಬಹಳಷ್ಟು ಜನಕ್ಕೆ ಸಮಸ್ಯೆ ಇದೆ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಬಹುದಾ ಬೇಡವಾ ಈ ಶುಕ್ರವಾರ ಅನ್ನೋದು. ಯಾಕಂದರೆ ಕೆಲವೊಬ್ಬರು ಹೇಳ್ತಾ ಇದ್ದಾರೆ 8ನೇ ತಾರೀಕು ಅಷ್ಟು ಚೆನ್ನಾಗಿಲ್ಲ, ಸೊ 8ನೇ ತಾರೀಕು ಮಾಡೋದು ಬೇಡ, ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶುಕ್ರವಾರಕ್ಕೆ ಅಂತ. ಸೊ ಈ ಎಲ್ಲ ಗೊಂದಲಗಳಿಗೆ ನಿಮ್ಮ ಕಡೆಯಿಂದ ನೇರವಾದಂಥ ಉತ್ತರ ಏನು? ಒಂದೇನು ಹೇಳ್ತೀನಿ, ಯಾರ ಮಾತು ಏನೂ ಕೇಳಕ್ಕೆ ಹೋಗಬೇಡಿ. ಒಂದು ಸಲ ಮಹಾಲಕ್ಷ್ಮಿ ಹುಟ್ಟಿದಬ್ಬ ಅಂದರೆ ಅವತ್ತು ಆಚರಿಸ್ಕೋಬೇಕು. ಯಾವಾಗ ನೀವು ಪೋಸ್ಟ್ಪೋನ್ ಮಾಡ್ಕೋಬೋದು ಅಂದರೆ ಅಕಸ್ಮಾತ್ ಆವತ್ತಿನ ದಿವಸ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ, ದಿನಗಳಿದ್ದರೆ, ಪೂಜೆ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇದ್ದರೆ ಮುಂದಿನ ಶುಕ್ರವಾರಕ್ಕೆ ಹಾಕ್ಕೋಬೋದು. ಅದು ಶ್ರಾವಣ ಮಾಸದಲ್ಲೇ ಮುಗಿಸ್ಬಿಡ್ಬೇಕು. ಇಲ್ದರೆ ಕೆಲವರು ಏನು ಮಾಡ್ತಾರೆ, ಅನಂತ ಹಬ್ಬದ ದಿವಸ ಮಾಡ್ಕೋಬೇಕು ಅಂತಾರೆ. ಕೆಲವರು ಇಲ್ದರೆ ದೀಪಾವಳಿ ದಿವಸ ಒಂದೇ ಸಲ ಲಕ್ಷ್ಮಿ ಕೊಡಿಸ್ತೀವಿ ಆವತ್ತೇ ಮಾಡ್ಕೊಂಬಿಡೋಣ ಅಂತ ಲಕ್ಷ್ಮೀ ಪೂಜೆನ ಮಾಡ್ಕೋಬೋದು, ಪೋಸ್ಟ್ಪೋನ್ ಮಾಡ್ಕೋಬೋದು. ಹಾಗೆ ಅಂದ್ಬಿಟ್ಟು 8ನೇ ತಾರೀಕು ಇರೋದು ನೀವು ಚೆನ್ನಾಗಿದ್ದು ಯಾವ ಕಾಲಕ್ಕೂ ಪೂಜೆ ಪುನಸ್ಕಾರ ಮಾಡಿದ್ರೆ ಇನ್ನೂ ತೊಂದರೆ ಆಗ್ಬಿಡುತ್ತೆ ಅಂತ ಯಾರ್ಯಾರೋ ಏನೋ ಹೇಳೋದೆಲ್ಲ ಕೇಳಕ್ಕೆ ಹೋಗ್ಬೇಡಿ. ನಿಮ್ಮಷ್ಟು ಪೆದ್ದುಗಳು ಇನ್ನೊಬ್ಬರಿಲ್ಲ. ಲಕ್ಷ್ಮೀನೇ ಬಂದು ಸ್ಟಾಪ್, ನನಗಿಷ್ಟ ಅಲ್ಲ ಈ ದಿವಸ, ನೀ ದಿನ ಚೆನ್ನಾಗಿಲ್ಲ, ನಾನು ಪೂಜೆ ಮಾಡಿಸ್ಕೊಳ್ಳೋಕೆ ಇಷ್ಟ ಅಲ್ಲ ನಿಮ್ಮ ಕೈಲಿ ಅಂತ ಏನಾದರೂ ಹೇಳಿದ್ರೆ ಆವಾಗ ನೋಡಿಪ್ಪ ನೀವು ಸ್ಟಾಪ್ ಮಾಡ್ಬೋದು. ನೀವು ಲಕ್ಷ್ಮೀ ದೇವರ ಪೂಜೆ ಮಾಡಿದಾಗ ನಿಮಗೆ ಕೆಡಕಾಗತ್ತೆ ಅಂದರೆ ಅವ್ನು ದೇವರೇ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ದೇವ್ರು ಯಾವತ್ತೂ ಮನುಷ್ಯರು ಕೆಟ್ಟದ್ದು ಮಾಡೋದಿಲ್ಲ. ನೀನು ಪೂಜೆ ಮಾಡದೆ ಹೋಗಿ ಹೀಗೇ ಇರ್ತಾನೆ. ಅಂದ್ರೇನೋ ಯದ್ಭಾವಂ ತದ್ಭವತಿ, ನೀನು ಇರೋ ಹಾಗೇ ಇರು, ಚೆನ್ನಾಗಿರು, ಲಕ್ಷ್ಮಣಾಗಿರು ಅಂತಾನೆ ಭಗವಂತ. ಅದಕ್ಕೆ ಯಾವತ್ತೂ ಹೇಳ್ತಾರೆ, ಒಂದು ಫಸ್ಟ್ ಇರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಯಾವತ್ತೂ ಜ್ಞಾಪಕ ಇಟ್ಕೊಂಬಿಡಿ, ಇಡೀ ಜಗತ್ತಲ್ಲಿ ಜಗನ್ಮಾತೆ ಒಬ್ಬಳು, ಎರಡನೇದು ನಮ್ಮ ತಾಯಿಂದರು, ಯಾರ್ಯಾರು ಹುಟ್ಟಿಸಿದಾರೆ ನಮಗೆ ಅಂಥ ತಾಯಿಂದರು, ಇವರಿಬ್ಬರೇ ಹೇಳೋದು ಇಡೀ ಜಗತ್ತಲ್ಲಿ ನಾನು ಚೆನ್ನಾಗಿಲ್ಲದೆ ಇದ್ರು ನೀನು ಚೆನ್ನಾಗಿರು ಅಂತ ಹೇಳ್ತಕ್ಕಂಥವ್ರು ಅವ್ರು ಮಾತ್ರ. ಸೊ ಅಂಥ ಒಂದು ಭಗವತಿ ಯಾವತ್ತೂ ಮಕ್ಕಳಿಗೆ ಕೆಟ್ಟದ್ದು ಮಾಡೋದೇ ಇಲ್ಲ. ಸೊ ನೀವು ಮಾಡಬೇಕಾದ್ದೇನು ಅಂದರೆ, ಪೂಜೆ ಮಾಡ್ತಿರೋದೇನಕ್ಕೆ, ನನ್ನ ಕಷ್ಟವನ್ನು ಪರಿಹಾರ ಮಾಡು ಅಂತ. ಸೊ ದಯವಿಟ್ಟು ಎಲ್ಲರೂ ವರಮಹಾಲಕ್ಷ್ಮಿ ಲಕ್ಷಣವಾಗಿ 8ನೇ ತಾರೀಕು, ನಾಳೆ 8ನೇ ತಾರೀಕು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಎಷ್ಟು ಬೇಕಾಗತ್ತೋ ನೋಡಿ, ಸೂರ್ಯೋದಯದ ಸಮಯದಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಹಿಂದಿನ ದಿವಸ ರಾತ್ರಿ ಮಾಡಬಾರ್ದು, ಯಾಕೆಂದರೆ ಹಿಂದಿನ ದಿವಸ ಮಾಡಿದ್ರೆ ಬೇರೆ ಮುಹೂರ್ತ. ಬ್ರಾಹ್ಮಿ ಮುಹೂರ್ತಕ್ಕಿಂತ ಅರುಣೋದಯ ಒಳ್ಳೆಯದು. ಸೊ ಬ್ರಾಹ್ಮಿ ಮುಹೂರ್ತಕ್ಕಿಂತ ಅರುಣೋದಯ ಅಂದರೆ 5 ಅಂದರೆ 5:05ಕ್ಕೆ ಕರೆಕ್ಟಾಗಿ ಫಸ್ಟು ನ್ಯೂಜಿಲೆಂಡ್ ನೋಡುತ್ತೆ ಸೂರ್ಯನ, ಎರಡನೇದು ನೋಡೋದು ಜಪಾನು, ಮೂರನೇದು ಭಾರತ ಅಂತ. ಸೊ ಭಾರತ ದೇಶಕ್ಕೆ ಬರೋಷ್ಟರಲ್ಲಿ ಸೂರ್ಯ ಹುಟ್ಟಿರ್ತಾನೆ. ಸೊ ಹುಟ್ಟಿರ್ತಕ್ಕಂಥ ಸೂರ್ಯ 5 ಅಂದರೆ ಅರುಣೋದಯ ಸಮಯದಲ್ಲಿ ಅಟ್ಲೀಸ್ಟ್ ಆ ಸಮಯದಲ್ಲಿ ಮಾಡಿದ್ರೆ ಸೂರ್ಯ ಹೆಂಗೆ ಬರ್ತಾನೆ, ದಿವಾಕರ ನಮಸ್ತುಭ್ಯಂ ಲೋಕ ಪುಷ್ಪಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂದೇಂ ತಮ್ಮ ಸೂರ್ಯಂ ಪ್ರಣಮಾಮಿ. ಆ ಸೂರ್ಯನ ಮುಖಾಂತರ ಬರ್ತಕ್ಕಂಥ ಕಿರಣಗಳು ಲಕ್ಷ್ಮೀ ಕಲಶದ ಮೇಲೆ ಬಿದ್ದಾಗ ನೀವು ಆ ಸಮಯಕ್ಕೆ ಪೂಜೆ ಫಸ್ಟ್ ಕ್ಲಾಸಾಗಿ ನಡೀತಾ ಇರಬೇಕು. ಆವಾಗ ನೋಡಿ ಲಕ್ಷ್ಮಿ ನಿಮ್ಮ ಮನೇಲಿ ತಾಂಡವಾಡ್ತಾಳೆ. ಅದಕ್ಕೆ ಹೇಳ್ತಾ ಇದ್ರು, ಪೂರ್ವಕ್ಕೆ ನಿಂತ್ಕೊಂಡು ಪೂಜೆ ಮಾಡಿದ್ರೆ ಉತ್ತರಕ್ಕೆ ಲಕ್ಷ್ಮಿ ಇರಬೇಕು, ನೀವು ಪೂರ್ವ ನೋಡ್ಕೊಂಡು ಪೂಜೆ ಮಾಡಿ, ಇಲ್ಲದೇ ಇದ್ದರೆ ಉತ್ತರಕ್ಕೆ ನೀವು ನೋಡ್ತಾ ಇದ್ದರೆ ಪೂರ್ವಕ್ಕೆ ಲಕ್ಷ್ಮಿ ಇರಲಿ, ಹೀಗೆ ಅಂತ ಹೇಳ್ತಾರೆ. ಸೊ ಈ ರೀತಿ ಪೂಜೆ ಮಾಡಿಕೊಂಡ್ರೆ ಯಾವುದೇ ತಪ್ಪುಗಳು ಖಂಡಿತ ಇಲ್ಲ. ಯಾವ ಗೊಂದಲಕ್ಕೂ ಒಳಗಾಗಬೇಡಿ. 108 ಅದಕ್ಕೆ ನಾನು ಹೇಳೋದು, ನೀವು ಎಲ್ಲರನ್ನೂ 108 ಗುರುಗಳನ್ನ ಆಧರಿಸಿ ಬೇಡ ಅಂದಿಲ್ಲ, ಒಬ್ಬನ ನಂಬಿ ಯಾನು ಒಬ್ಬನ ಹಿಡ್ಕೊಳ್ಳಿ. ಅವನು ಹಿಡ್ಕೊಂಡ್ರೆ ಗಣಪತಿ, ಇವನು ಹಿಡ್ಕೊಂಡ್ರೆ ಸುಬ್ರಹ್ಮಣ್ಯ, ಅವನು ಹಿಡ್ಕೊಂಡ್ರೆ ಇವನು ಮಾಡ್ತಾನೆ ಅಂತ ಅವ್ನು ಕೈ ಬಿಡ್ತಾನೆ, ಅವ್ನು ಮಾಡ್ತಾನೆ ಇವನು ಕೈ ಬಿಡ್ತಾನೆ. ಇರೋ ಬರೋರೆಲ್ಲ ಕೈ ಬಿಟ್ಟರೆ ನೀವು ಪಂಗನಾಮ 2 ಬಿಳಿ 1 ಕೆಂಪು. ಆದ್ದರಿಂದ ನಾವು ಹೇಳೋದೇನು ಅಂದರೆ, ನಿಮ್ಮ ಪದ್ಧತಿ ಇದ್ದರೆ ಪೂಜೆ ಮಾಡಿ, ಪದ್ಧತಿ ಇಲ್ವಾ ಬರೀ ಪೂಜೆ ಮಾತ್ರ ವ್ರತ ಮಾಡೋಕ್ಕೆ ಹೋಗಬೇಡಿ. ಲಕ್ಷ್ಮೀ ಪೂಜೆ ಮಾಡೋದ್ರಲ್ಲಿ ಯಾವುದೂ ತೊಂದರೆ ಇಲ್ಲ. ಆದರೆ ಪಕ್ಕದ ಮನೆಯವ್ರು ಮಾಡ್ತಾರೆ ಅನ್ನೋ ಗ್ರ್ಯಾಂಡ್ನೆಸ್ಗೋಸ್ಕರ ನೀವು ಮಾಡೋಕ್ಕೆ ಹೋಗಬೇಡಿ, ಆಡಂಬರಕ್ಕೋಸ್ಕರ ಮಾಡಬೇಡಿ. ಲಕ್ಷ್ಮಿ ಭಾಳ ಸೂಕ್ಷ್ಮ, ಭಗವತಿ ಅವಳು ಗೊತ್ತಿಲ್ವ ನಿಮ್ಮಂಥವ್ರು ಎಷ್ಟು ಯೋಗ್ಯತೆಗಳು ಅಂತ. ಅದಕ್ಕೆ ನೀವು ಎಕ್ಸ್ಟ್ರಾ ಪೂಜೆ ಮಾಡಿದ ತಕ್ಷಣಕ್ಕೆ ನಿಮ್ಮ ಮನೇಲಿ ಬಂದು ಅವಳೇ ಕೂತ್ಕೊಂಡ್ಬಿಡಲ್ಲ. ನಿನ್ನ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶುಕದ, ಯಾವಾಗ ಕೊಡಬೇಕೋ ಹಾಗೆ ಕೊಡ್ತಾರೆ. ಅದಕ್ಕೆ ಶನಿ ಹೇಗಿದೆ ಅಂದರೆ, ಲಕ್ಷ್ಮಿಯು ಶನಿ ತುಂಬ ಮಿತ್ರ. 7:30 ಸಮಯಕ್ಕೆ ಶನಿ ಬರ್ತಾ ಇದ್ದರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ. ಅದೇ ಸಮಯಕ್ಕೆ ಕೆಲವರು ಮನೆಗೆ ಶನಿ ಬಿಟ್ಟು ಹೋಗ್ತಾ ಇದ್ದರೆ ಲಕ್ಷ್ಮಿ ಬರ್ತಾಳೆ. ಅದಕ್ಕೆ ನಾರದ ಮುನಿ ಕೇಳಿದಾಗ ಯಾರು ಶ್ರೇಷ್ಠ ಅಂದಾಗ, ಶನೇಶ್ವರ ನೀನು ಹೋಗುವಾಗ ಶ್ರೇಷ್ಠ, ಲಕ್ಷ್ಮಿ ನೀನು ಬರುವಾಗ ಶ್ರೇಷ್ಠ ಅಂತ. ಅದಕ್ಕೆ ಶನಿಗೆ ಲಕ್ಷ್ಮಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ವೈಭವ ಏನಂದರೆ, ಶನಿ ಕರ್ಮ ಕಳೆದಿದ್ದರೆ ಲಕ್ಷ್ಮಿ ತಾನಾಗೇ ಬರ್ತಾಳೆ. ಅದಕ್ಕೆ ಕುಂಭ ಹೃದಯದಿಂದ ಪೂಜೆ ಮಾಡ್ತಕ್ಕಂಥ ಬಾಂಧವ್ಯ ನೀವು ಕಲಿಯುಗದಲ್ಲಿ ಬೇಗ ಒಲಿತಕ್ಕಂಥವಳು ಮಹಾಲಕ್ಷ್ಮಿ. ಆ ಲಕ್ಷ್ಮಿಯ ಚಂಚಲಾಗಿರೋದ್ರಿಂದ ಕಾಲಚಕ್ರ ಪೂಜೆಯನ್ನು ಹೇಗೆ ಯಥಾಶಕ್ತಿ ಪೂಜೆ ಮಾಡಿದ್ರೆ, ಹುತ್ತವನ್ನು ಪೂಜೆ ಮಾಡಿ, ನಾಗಪ್ಪ ರೂಪದಲ್ಲಿ ನಾಗಲಕ್ಷ್ಮಿಯಾಗಿ ಪೂಜೆ ಮಾಡಿ, ಪದ್ಮಾವತಿನೂ ಅವಳೇ, ಮಹಾಲಕ್ಷ್ಮಿ ಫೋಟೋದಿದ್ದವಳೆ, ವರಮಹಾಲಕ್ಷ್ಮಿನೂ ಅವಳೆ. ಅವಳು ಇರತಕ್ಕಂಥದ್ದು 8: 1 ಧನಲಕ್ಷ್ಮಿ, ಆದಿಲಕ್ಷ್ಮಿ, ಧೀರ್ಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಇಷ್ಟೇ. ಐಶ್ವರ್ಯ ಲಕ್ಷ್ಮಿ ಅಂತ ಹೊಸದಾಗಿ ಊಟಕ್ಕೆ ಹೋಗ್ಬಿಡಿ ಪೆದ್ದಾಗೆ. ಯಾವಳು ಹೇಳಿದ್ಲು ಐಶ್ವರ್ಯ ಲಕ್ಷ್ಮಿ ಅಂತ ನಂಗೆ ಅಂದಿರಲ್ಲ. ಯಾವಳು ಐಶ್ವರ್ಯರಾವ್ ಇರಬೇಕು, ಖಂಡಿತ ಆ ಥರದ್ದು ಯಾವುದೂ ಇಲ್ಲ. ಈ ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡ್ತಕ್ಕಂಥ ಕ್ರಮದಲ್ಲಿ ಒಂದೊಂದು ಲಕ್ಷ್ಮಿಯಿಂದ 108 ಇರ್ತಾಳೆ. ಸೊ ಇಂಥ ಒಂದು ಲಕ್ಷ್ಮಿ ಗಜಲಕ್ಷ್ಮಿ. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲೂ ಗಜಲಕ್ಷ್ಮಿ ಯಾಕಿರ್ತಾಳೆ ಅಂದರೆ, ದ್ವಾರದಲ್ಲಿ ದಾರಿದ್ರ್ಯವನ್ನು ಒಳಗೆ ಬರದೇ ಇರತಕ್ಕಂಥ ಲಕ್ಷ್ಮಿ ನೋಡ್ತಾಳೆ. ಸೊ ಇಂಥ ಒಂದು ಮಹಾಲಕ್ಷ್ಮಿ ಕೃಪಾಶೀರ್ವಾದ ನಿಮಗೆ ಸದಾ ಕಾಲದಲ್ಲಿ ಬೇಕು, ಶ್ರಾವಣ ಮಾಸದಲ್ಲಿ ಬೇಕು. ಆ ಶ್ರಾವಣ ಮಾಸಕ್ಕೆ ಬಂದಾಗ ಇನ್ನು ಮುಂದೆ ಬರ್ತಕ್ಕಂಥ ಕಷ್ಟಗಳಲ್ಲಿ ಒಂದೇ ನಿಮ್ಗೆ ಹೇಳೋದು, ಎಲ್ಲ ಹೆಂಗಸರು ಇನ್ನು ಮೇಲೆ ಸೇವಿಂಗ್ಸ್ ಮಾಡಿ. ತುಂಬ ಕಷ್ಟಗಳು ಬರುತ್ತೆ ನೆಕ್ಸ್ಟ್ ದಿವಸಗಳಲ್ಲಿ. ಕರೆಕ್ಟಾಗಿ 1.25 ವರ್ಷ ಇರ್ತಾನೆ ಶನಿ ಮೀನ ರಾಶಿಯಿಂದ ಅವ್ನು ಹೊರಡೋ ಟೈಮ್ಗೆ, ಅವ್ನು ಕಟಕಕ್ಕೆ ಬರೋ ಅಷ್ಟರಲ್ಲಿಗೆ ಭಾಳ ಕಷ್ಟಗಳು. ಸೊ ನೀವು ಸೇವಿಂಗ್ಸ್ ಹೆಂಗಂದರೆ, ಅಕ್ಕಿ ಡಬ್ಬದಲ್ಲಿ ನಮ್ಮ ಅಜ್ಜಿ ಮಾತಾಡ್ತಿದ್ರು, ನಮ್ಮ ತಾತ ಮಾಡ್ತಿದ್ರು, ನಮ್ಮ ಅತ್ತೆ ಮಾಡ್ತಿದ್ರು ಅಂದರೆ ಆ ಥರ ಸೇವ್ ಮಾಡಿದ್ರೆ ನಿಮ್ಗೆ ಒಳ್ಳೆಯದು.